ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೇಮದ ವರ್ಷವನ್ನು ಗರಿಯಬೇಕಿದ್ದರೆ ಕಾಮದ ಕುರಿತಾದ ಸಂಘರ್ಷವನ್ನು ತ್ಯಜಿಸಬೇಕು. ಕಾಮವನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು, ಗೌರವಿಸಬೇಕು, ಆಳವಾಗಿ ಅದನ್ನು ಆಲಿಂಗಿಸಬೇಕು. ನಮಗೆ ಆಶ್ಚರ್ಯ ಆಗುತ್ತೆ, ಸಂಭೋಗ ಎಷ್ಟು ಪವಿತ್ರತೆಯನ್ನು ಅನಾವರಣಗೊಳಿಸುತ್ತೆ ಅಂತ. ಮಾನವನಿಗೆ ಮೊದಲು ಸಮಾಧಿ ಸ್ಥಿತಿಯ ಮಿಂಚುನೋಟ ಕಂಡದ್ದು ಸಂಭೋಗದಲ್ಲಿ. ಅಂದರೆ ಅದರಿಂದಲೇ ಆತ ಅನುಭವವನ್ನು ಆನಂದಿಸೋದಕ್ಕೆ ಸಾಧ್ಯವಾಯಿತು. ಯಾರು ಸಮಚಿತ್ತದಲ್ಲಿ, ಸತ್ಯದಲ್ಲಿ, ಕಾಮಕ್ರೀಡೆಯ ಸಂಭೋಗದ ವಿಚಾರದಲ್ಲಿ ಯಾರು ಧ್ಯಾನಿಸಿರ್ತಾರೋ ಅವರು ಉನ್ನತ ಶಿಖರದ ಅನುಭವದಲ್ಲಿ ಎಲ್ಲ ಆಲೋಚನೆಯೂ ಶೂನ್ಯವಾಗಿರುತ್ತದೆ ಎಂದು ಅನುಭವವನ್ನು ಕಂಡುಕೊಂಡರು. ಆ ಕ್ಷಣ ಮನಸ್ಸು ಖಾಲಿಯಾಗಿ ಶೂನ್ಯತೆ ಬರುತ್ತೆ. ಅದುವೇ ದೈವಿಕತೆಯ ಮೂಲ ಕಾರಣ, ದೈವತ್ವದ ಮೂಲ ಆಧಾರ. ಪ್ರೇಮದ ಬಗ್ಗೆ ಮೂಲ ಸತ್ಯವನ್ನು ಅರಿಯೋದಕ್ಕೆ ಇಚ್ಛಿಸ್ತಕ್ಕಂಥವರು ಪ್ರಪ್ರಥಮವಾಗಿ ಸಂಭೋಗ ಕ್ರಿಯೆಯಲ್ಲಿ ಪವಿತ್ರತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಇರುವಿಕೆಯನ್ನು ಒಪ್ಪಿಕೊಳ್ಳುವುದಾದರೆ ಕಾಮದ ಪವಿತ್ರತೆಯನ್ನು ಒಪ್ಕೋಬೇಕು. ಹಾಗೆ ಅದರಿಂದ ಮುಕ್ತರಾಗಿ ದಯವಿಟ್ಟು ಯಾರೂ ಕಾಮವನ್ನು ದಮನ ಮಾಡೋದಕ್ಕೆ ಪ್ರಯತ್ನಿಸಬೇಡಿ. ಕಾರಣ ಅದು ನಮ್ಮನ್ನು ಬಂಧಿಸಿಬಿಡುತ್ತೆ. ಮೌನದಲ್ಲಿ ಪ್ರೇಮ ಇದೆ, ಧ್ಯಾನದಲ್ಲಿ ಪ್ರೇಮ ಇದೆ, ಮಿಲನ ಕ್ರಿಯೆಯಲ್ಲಿ ಪ್ರೇಮ ಇದೆ. ಆದರೆ ಪದಗಳ ವರ್ಣನೆಯಲ್ಲಿ ಅದು ಇಲ್ಲ. ಕಾಮ ಪ್ರೇಮವಾಗುತ್ತೆ. ಕಾಮವನ್ನು ದ್ವೇಷಿಸುವ ವ್ಯಕ್ತಿ ಪ್ರೇಮದಿಂದ ಎಂದೂ ಇರಲಾರ. ಯಾರು ಕಾಮದ ವೈರಿ ಆಗಿರುವರೋ ಅವರು ಅದನ್ನು ರೂಪಾಂತರಿಸುವುದಿಲ್ಲ. ಪ್ರಪಂಚದಲ್ಲಿ ಅತ್ಯಂತ ಪವಿತ್ರವಾದದ್ದು ಪರಮಾತ್ಮ, ಆತ್ಮ, ದೇವರು ಅಂತ ನಾವು ಭಾವಿಸಿಬಿಡ್ತೇವೆ. ಆದರೆ ಎಲ್ಲಕ್ಕಿಂತ ಅತ್ಯಂತ ಪವಿತ್ರವಾದದ್ದು ಪ್ರೇಮ ಅನ್ನೋದು ಯಾರಿಗೂ ತಿಳಿದಿಲ್ಲ. ಪ್ರೇಮವೇ ಪರಮಾತ್ಮ ಅನ್ನೋ ಸತ್ಯ ಯಾರಿಗೂ ಬೇಕಿಲ್ಲ ಅಥವಾ ಗೊತ್ತಿಲ್ಲ. ಸತ್ಯವೇ ದೇವರು ಅನ್ನೋದಕ್ಕಿಂತ ಪ್ರೇಮವೇ ದೇವರು ಅನ್ನೋದನ್ನು ಕಲಿಯಿರಿ. ಕಾರಣ ಪ್ರೇಮದ ಅಂಗ ಸಾಮರಸ್ಯ, ಸೌಂದರ್ಯ, ಜೀವಂತಿಕೆ, ಆನಂದಗಳು ಸತ್ಯದ ಅಂಗಗಳಲ್ಲ. ಸತ್ಯವನ್ನು ಅರಿಯಬೇಕು. ಈ ಪ್ರೇಮವನ್ನು ಅರಿಯುವುದು ಮಾತ್ರವಲ್ಲ, ಕಲ್ಪಿಸಿಕೊಳ್ಳಬೇಕು. ಸ್ನೇಹಿತರೆ, ಈ ಪ್ರೇಮದ ಸ್ಥಿತಿ ದರಿದ್ರತನ ಅನಿಸಬಹುದು, ಸೋಂಬೇರಿತನ ಅನಿಸಬಹುದು. ಆದರೆ ಇದರ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳದ ವ್ಯಕ್ತಿ ಜೀವನದಲ್ಲಿ ನರಕದ ಸ್ಥಿತಿಯನ್ನು ಅನುಭವಿಸಿಬಿಡ್ತಾನೆ. ಪ್ರೇಮದಲ್ಲಿ ತುಂಬಿರ್ತಕ್ಕಂಥ ವ್ಯಕ್ತಿ ಸ್ವರ್ಗದಲ್ಲಿ ಜೀವಿಸ್ತಾನೆ, ತೇಲ್ತಾನೆ. ಮನುಷ್ಯನಲ್ಲಿ ಅಮೃತ ಮತ್ತು ವಿಷ ಎರಡರ ಅಂಶವೂ ಇದೆ. ದ್ವೇಷ, ಅಸೂಯೆಯಿಂದ ಕೂಡಿದಂಥ ವ್ಯಕ್ತಿ ವಿಷಯುಕ್ತವಾಗಿ ಕಾಣ್ತಾನೆ. ಪ್ರೇಮದಿಂದ ಕೂಡಿದಂಥ ವ್ಯಕ್ತಿ ಎಲ್ಲ ಹೂವುಗಳಿಂದ ಮಕರಂದವಾಗಿ ಕಾಣ್ತಾನೆ. ಯಾವ ವ್ಯಕ್ತಿ ತನ್ನ ಅಹಂಕಾರವನ್ನು ತ್ಯಜಿಸೋದಕ್ಕೆ ಸಿದ್ಧನಾಗಿರ್ತಾನೋ ಅವನಿಗೆ ಮಾತ್ರ ಪ್ರೇಮದ ದ್ವಾರ ತೆರೆದುಕೊಳ್ಳುತ್ತೆ. ಮತ್ತೊಬ್ಬರಿಗಾಗಿ ತನ್ನ ಅಹಂಕಾರವನ್ನು ತ್ಯಜಿಸುವುದು ಪ್ರೇಮ. ತನ್ನ ಅಹಂ ಅನ್ನ ಸರ್ವಕ್ಕಾಗಿ ಸಮರ್ಪಿಸುವುದು ದೈವಿಕ ಪ್ರೇಮ. ಪ್ರೇಮ ಲೈಂಗಿಕತೆ, ಕಾಮೋದ್ರೇಕ, ಕಾಮದ ಬಯಕೆ ಅಲ್ಲ. ಯಾರು ಕಾಮವೇ ಪ್ರೇಮವೆಂದು ಭಾವಿಸುವರೋ ಅವರು ಪ್ರೇಮ ಶೂನ್ಯರಾಗಿ ಉಳಿತಾರೆ. ಕಾಮ ಪ್ರೇಮದ ಪಥದಲ್ಲಿ ಸಾಗುವ ಒಂದು ಹಾದಿ, ಮಾರ್ಗ ಅಷ್ಟೇ. ಪ್ರೇಮ ಕಾಮದ ಊರ್ಜೆಯ ಸೃಜನತೆಯ ಪರಿಷ್ಕರಣೆ. ಹೀಗಾಗಿ ಪ್ರೇಮ ಪೂರ್ಣತೆಯನ್ನು ತಲುಪಿದಾಗ ಕಾಮಕ್ರೀಡೆಯ ಅನುಪಸ್ಥಿತಿಯನ್ನು ತಂತಾನೆ ಅನುಸರಿಸುತ್ತೆ. ಪ್ರೇಮಭರಿತ ಜೀವನ, ಶಾರೀರಿಕ ಸುಖದಲ್ಲಿನ ನಿರಾಸಕ್ತಿಯನ್ನೇ ಬ್ರಹ್ಮಚರ್ಯ ಅನ್ನೋದು. ಯಾರೆಲ್ಲರೂ ಕಾಮವಾಸನೆಯಿಂದ ಮುಕ್ತರಾಗೋದಕ್ಕೆ ಬಯಸ್ತಾರೋ ಅವರೆಲ್ಲ ಪ್ರೇಮದ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಬೇಕು. ಕಾಮವನ್ನು ದಮನ ಮಾಡೋದಕ್ಕೆ ಪ್ರೇಮದಿಂದ ಮಾತ್ರ ಸಾಧ್ಯ. ಸ್ನೇಹಿತರೆ, ಪ್ರೇಮವೇ ಪರಮೋಚ್ಚ ಸ್ಥಿತಿ ಅನ್ನೋದನ್ನು ಮರಿಬೇಡಿ. ಪ್ರೇಮ ಪ್ರತಿ ಕುಟುಂಬದಲ್ಲೂ ಉಪಸ್ಥಿತಿ ಇದೆ. ಈ ಪಯಣದ ಮೊದಲ ಹೆಜ್ಜೆ ಅದು. ಪ್ರೇಮವಿಲ್ಲದೆ ಒಬ್ಬ ಮನುಷ್ಯ ಪ್ರೀತಿಯಿಂದ ಇರಲಾರ. ಆತ ಅಹಂನ ಅಂಶವಾಗಿರ್ತಾನೆ. ಆತನಿಗೆ ಜನಸಂಪರ್ಕ ಅನ್ನೋದು ಇರೋದಿಲ್ಲ. ಈ ಪ್ರೇಮ ಅಹಂನ ದ್ವೈತವನ್ನು ಮೀರಿ ಹೋಗುತ್ತೆ. ಇದೇ ಸತ್ಯ. ಸತ್ಯಕ್ಕಾಗಿ ಪರಿತಪಿಸ್ತಕ್ಕಂಥವರು ಈ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ಪ್ರಿಯತಮ ಮತ್ತು ಪ್ರಿಯತಮೆ ಇಬ್ಬರ ನಡುವಿನ ವ್ಯತ್ಯಾಸ ಹೋಗಿ ಕೇವಲ ಪ್ರೇಮ ಮಾತ್ರ ಉಳಿಬೇಕು. ಪ್ರೇಮದ ಬೆಳಕು ಪ್ರಜ್ವಲಿಸಿದಾಗ ಅದುವೇ ಸ್ವಾತಂತ್ರ್ಯ ಮತ್ತು ಮುಕ್ತಿ ಆಗಿರುತ್ತೆ ಸ್ನೇಹಿತರೆ.